परं वै भवन्नेतु मे तत्स्वराष्ट्रम् समर्था भवत्वा शिशाते वृषम् भारत माता की जय। भारत माता की जय। ಪೂಜ್ಯ ಶ್ರೀ ವಿಶ್ವನಾಥ ಶಾಸ್ತ್ರಿಗಳು ಅಡವಿ ಸಿದ್ದೇಶ್ವರ ಮಠ ಹನ್ನೂರು. ಪೂಜ್ಯ ಮಾತಾ ಶ್ರೀ ಸುನಂದಮ್ಮನವರು ಸುಜ್ಞಾನ ಕುಟೀರ ಶೂರ್ಪಾಲಿ. ಪೂಜ್ಯ ಮಾತಾ ಶ್ರೀ ಉಮಾಮಹೇಶ್ವರಿ ಅಮ್ಮನವರು ಶಿವಯೋಗಾಶ್ರಮ ಕಾಶಿ. ಇಷ್ಟೊಂದು ವರ್ಷಗಳಿಂದ ಈ ಸತ್ಯವನ್ನು ಪ್ರತಿಪಾದಿಸುತ್ತಾ ಬಂದಿದೆ. ಹತ್ತೊಂಬತ್ತು ನೂರ 97ರಿಂದ ಅಪಾರವಾಗಿರ್ತಕ್ಕಂಥದ್ದು. ಹೆಂಗ ಶಿಸ್ತಿರಬೇಕು, ಮನುಷ್ಯ ಅಂದ್ರೆ ಏನು, ಆ ಮನುಷ್ಯನ ಧರ್ಮ ಅಂದ್ರೆ ಏನು, ಹೆಂಗ ಆ ಧರ್ಮದ ಜೊತೆ ನಡೆಸಬೇಕು ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳಾಗಲಿ ಮತ್ತು ಅವರು ಮತ್ತೊಬ್ಬರು ಮಹಾಸ್ವಾಮಿಗಳು ಎಲ್ಲ ಪೂಜ್ಯರು ಏನು ಮಾಡಿದ್ರು ಅಂತಂದ್ರೆ ಆ ಮಾರ್ಗದರ್ಶನವನ್ನು ನೀಡಿ ನಮಗೇನು ಮಾಡಿದ್ರು ಅಂತಂದ್ರೆ ಮಾನವ ಜನ್ಮ ಯಾಕೆ ಸಾರ್ಥಕತೆ ಮಾಡ್ಕೊಳ್ಬೇಕು, ಹೆಂಗೆ ಸಾರ್ಥಕತೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ತಳಪಾಯ ಹಾಕಿಕೊಟ್ಟಿದ್ದೆ ಸ್ವಯಂ ಸೇವಕ ಸಂಘದವರು. ಅಂದರೆ ಶಿಸ್ತು ಹೆಂಗಿರಬೇಕು ಅಂತ, ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಆದರ್ಶವಾಗಿ ಬದುಕಬೇಕು ಅಂತಕ್ಕಂಥದ್ದು ಮಹಾತ್ಮರಾಗಿ ನಮಗೇನು ಮಾಡ್ತಾರೆ ಅಂದ್ರೆ ಮಾರ್ಗದರ್ಶನ ನೀಡತಕ್ಕಂಥವ್ರು. ಅದಕ್ಕೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಬಂದಿರತಕ್ಕಂತಹ ಎಲ್ಲ ಶ್ರದ್ಧೆಯ ಹಿರಿಯರೇ, ಮಾತಾ ಭಗಿನಿಯರೇ, ಸ್ವಯಂ ಸೇವಕ ಬಂಧುಗಳೇ, ಈ ವಿಜಯದಶಮಿಯ ಕಾಲಖಂಡದೊಳಗೆ ಇಡೀ ದೇಶದೊಳಗೆ ಪ್ರತಿ ವರ್ಷವೂ ಕೂಡ ಪ್ರತಿ ಶಾಖೆಯಲ್ಲೂ ಕೂಡ ಈ ರೀತಿ ಉತ್ಸವಗಳು ಆಗ್ತವೆ. ಜೊತೆಗೆ ಸಂಚಲನವೂ ಕೂಡ ಆಗೋದು ಪರಿಪಾಠ ಆಗಿದೆ. ಈ ವಿಜಯದಶಮಿ ಅನ್ನೋದೇ ಅದರ ಹೆಸರಿನೊಳಗಿರೋದು ವಿಜಯದ ಸಂಕೇತ ಇದೆ. ಶಕ್ತಿ ಆರಾಧನೆ ಮಾಡತಕ್ಕಂಥ ಹಿಂದೂಗಳಿಗೆ ಸದಾ ವಿಜಯ. ಯಾಕಂದ್ರೆ ಧರ್ಮದ ದಾರಿಯಲ್ಲಿ ನಡೆಯುವವರು ನಾವು, ಧರ್ಮಕ್ಕೆ ಸದಾ ಜಯ. ಆ ಹಿನ್ನೆಲೆಯೊಳಗೇ ವಿಜಯದಶಮಿಯ ಆಚರಣೆಯನ್ನು ನಮ್ಮ ದೇಶದೊಳಗೆ ಮಾಡ್ಕೊಂಡು ಬಂದಿದ್ದೀವಿ. 9 ದಿನಗಳ ಕಾಲ ಮಾತಾ ದುರ್ಗೆಯನ್ನು ಪೂಜೆ ಮಾಡ್ತೀವಿ 9 ಅವತಾರಗಳಲ್ಲಿ. ಆ ಮಹಾತಾಯಿ ಶತ್ರು ದಮನ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದಂತಹ ಜಗನ್ಮಾತೆ ಆಕೆ. ಹೀಗಾಗಿ 9 ದಿನ ಹಬ್ಬ, ನವರಾತ್ರಿ, ಆನಂತರ ವಿಜಯದಶಮಿ, 10 ದಿನದ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಆಗ್ತದೆ. ಇನ್ನು ನಮ್ಮ ಇತಿಹಾಸದ ಕಾಲಖಂಡಕ್ಕೆ ಹೋದರೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ ದಿನ ವಿಜಯದಶಮಿ. ಅಲ್ಲಿಯೂ ವಿಜಯದ ಸಂಪಾದನೆ, ಧರ್ಮದ ಜಯನೆ. ಇನ್ನು ಪಾಂಡವರ ಕಾಲಕ್ಕೆ ಅಜ್ಞಾತವಾಸ ಮುಗಿಸ್ತಕ್ಕಂಥ ಭಕ್ತರಾಗಿ ಪರಿವರ್ತನೆ ಆದ ಅನೇಕ ಉದಾಹರಣೆಗಳು. ಆದರೆ ನಮ್ಮ ದೇಶದ ಕೆಲವು ರಾಷ್ಟ್ರಭಕ್ತರು, ಜನ್ಮಜಾತ ರಾಷ್ಟ್ರಭಕ್ತರು, ಅಂಥವರ ಪೈಕಿ ಡಾಕ್ಟರ್ ಕೇಶವ್ ಬಲರಾಮ್ ಅಂತ ಹೇಳಿದೆ ಅವರೊಬ್ಬರು. ಬಾಲಕ
ಯಾರು ನಮ್ಮ ದೇಶದ ಸ್ವಾತಂತ್ರ್ಯ ಹರಣ ಮಾಡಿದರೋ ಅಂತಹ ವಿಕ್ಟೋರಿಯಾ ಮಹಾರಾಣಿಯ ಸಿಂಹಾಸನ ಆರೋಹಣದ ಕಾರ್ಯಕ್ರಮವನ್ನು ನಾವ್ಯಾಕೆ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಇಟ್ಟವನು ಬಾಲಕ ಕೇಶವ. ಕೇವಲ 8 ವರ್ಷ. 10 ವರ್ಷ ಇದ್ದಾಗ ತಂದೆ ತಾಯಿ ಇಬ್ಬರು ಪ್ಲೇಗಿಗೆ ಬಲಿಯಾದರು. ಅಣ್ಣನ ಆಶ್ರಯದಲ್ಲಿ ಬಾಲಕ ಬೆಳೆದ. ಸದಾ ಮನಸ್ಸಿನೊಳಗೆ ಈ ದೇಶದ ಬಗ್ಗೆನೇ ಚಿಂತೆ, ಈ ರಾಷ್ಟ್ರ ಯಾಕೆ ಗುಲಾಮತನಕ್ಕೆ ಬಂತು ಅನ್ನೋ ಪ್ರಶ್ನೆ. ಅದಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಪ್ರಯತ್ನ. ಹೈಸ್ಕೂಲ್ನಾಗ ಓದ್ತಿರ್ಬೇಕಾದ್ರೆ ಸಹಜ ಅಲ್ಲ, ಸಾಮಾಜಿಕ ಕಾರ್ಯದಲ್ಲಿ ದೇಶಭಕ್ತಿ ಕಾರ್ಯದಲ್ಲಿ ಹೋದ್ರೆ ಅಪ್ಪ ಅಮ್ಮನಿಗೆ ಚಿಂತೆನೆ ಬಂತು. ಮಕ್ಕಳಿಗೆ ಹೇಳ್ತಾರೆ, ನಿಮ್ಗೆ ಯಾಕೆ ಬೇಕು ಉತ್ಸಾಹ ಬರೀ ಆರಾಮ್ ಓದ್ಕೊಂಡಿದ್ರು. ಡಾಕ್ಟರ್ ಜಿ ಜೀವನದಾಗ ಇಂಥ ಅನುಭವ ಬಂತು. ಅವರ ತಿಳ್ಕೊಂಡಿದ್ರು, ಅದರ ವ್ಯತಿರಿಕ್ತವಾಗಿ ಸಮಾಜದಿಂದ ಯಾವುದೇ ಬೆಂಬಲ ಸಿಗ್ತಿರ್ಲಿಲ್ಲ. ಇವತ್ತಿಗೂ ನೋಡ್ತೀವಿ, ಸಂಘದ ಸ್ವಯಂ ಸೇವಕರು ಶಾಖೆ ಮಾಡ್ಲಿಕ್ಕೆ ಹೋದ್ರೆ ಮನೆಯೊಳಗೆ ಸುತ್ತಮುತ್ತಲವರಿಗೆ ಒಂಥರ ಆತಂಕ. ಅದೇ ಸ್ಥಿತಿ ಅವತ್ತು ಸಮಾಜದೊಳಗಿತ್ತು. ಕ್ರಾಂತಿ ಕಾರ್ಯ ಮಾಡಿದರೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ. ವಿಚಾರ ವೈಯಕ್ತಿಕ ಚಾರಿತ್ರ್ಯ ಎರಡು ಮಾತಿಲ್ಲ, ಆದರೆ ರಾಷ್ಟ್ರೀಯ ಚಾರಿತ್ರ್ಯ ನಮ್ಮ ದೇಶದ ಇತಿಹಾಸ ಉದ್ದಕ್ಕೂ ಇದನ್ನು ನೋಡ್ತೀವಿ. ಮಿರ್ಜಾರಾಜ ಜೈಸಿಂಗ್ ಮಹಾನ್ ದೇಶಭಕ್ತ ಆಗಿದ್ದ, ಮಹಾನ್ ದೈವಭಕ್ತ ಆಗಿದ್ದ. ಕೂಡ ಕೊನೆಯಲ್ಲಿ ಯುದ್ಧದಲ್ಲಿ ಸೋತಿತ್ತು. ಯಾಕಂದ್ರೆ ನಮ್ಮವನೇ ಆದ ಜಯಚಂದ್ರ ಮೋಸ ಮಾಡಿತ್ತು. ವಿಜಯನಗರ ಸಂಸ್ಥಾನ 300 ವರ್ಷಗಳ ಕಾಲ ಆಡಳಿತ ಮಾಡಿತು. ಕೃಷ್ಣದೇವರಾಯ ಜೀವನವಿಡೀ ಅಜೇಯನಾಗಿ ಉಳಿದಂತ ಮಹಾನ್ ಚಕ್ರವರ್ತಿ ಇದೇ ವಿಜಯಪುರವನ್ನು ಗೆದ್ದಿದ್ದ. ಅದರ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡಲೇ ಇಲ್ಲ. ಸಿಂಹಾಸನ ಮೇಲೆ ಕೂಡಿಸಿದ್ಯಾರೋ ಆ ಆದಿಲ್ ಶಾಹಿ ಮನೆತನದ ಹುಡುಗನನ್ನೇ ಕೂಡಿಸಿದ. ಅದೇ ಆದಿಲ್ ಶಾಹಿ ಮನೆತನ ಮತ್ತು ಎಲ್ಲರೂ ಸೇರಿ ಬಹುಮನಿ ಸುಲ್ತಾನರು ಕೊನೆಗೆ ಸರ್ವನಾಶಕ್ಕೆ ಕಾರಣೀಕರ್ತರಾದರು. ಕೃಷ್ಣದೇವರಾಯ ಕೀರ್ತಿಗೆ ಬಲಿಯಾದ. ಅವತ್ತೇ ಹಿಂದೂ ರಾಜನನ್ನು ಕೂಡಿಸಿಬಿಟ್ಟಿದ್ರೆ ದಕ್ಷಿಣ ಭಾರತ ಪೂರ್ತಿ ಯಾರು ಮುಟ್ಲಿಕ್ಕೆ ಸಾಧ್ಯನೇ ಆಗ್ತದೆ. ಶಿವಾಜಿ ಮಹಾರಾಜರ ಕತ್ತಿ ಹಿಡಿದು ನಿಂತವ್ರು ಯಾರು? ಅವತ್ತಿನ ಮಹಾರಾಷ್ಟ್ರದ ಕೆಲವೊಂದು ಪಾಳೆಗಾರರೇ, ಸರ್ದಾರ್ರೇ. ತಾನಾಜಿಯ ಕಥೆಯನ್ನು ನೋಡ್ತೀವಿ. ತಾನಾಜಿ ಯುದ್ಧ ಮಾಡಿದ್ದೆ ಯಾರ ಜೋಡಿ? ಉದಯ ಭಾವನೆ ಜೋಡಿ. ಅವನು ಹಿಂದೂ. ರಾಷ್ಟ್ರೀಯ ಚಾರಿತ್ರ್ಯ ಅನ್ನೋದು ಮರ್ತು ಹೋಗಿತ್ತು ನೋಡಿ. ನಾವು ಒಂದಾಗಬೇಕು, ಶತ್ರುವನ್ನು ಎದುರಿಸಬೇಕು ಅನ್ನೋಂಥ ಭಾವ ಅಳಿಸೋಗಿತ್ತು. ಸಂಕುಚತೆ, ಸ್ವಾರ್ಥತೆ, ಜಾತೀಯತೆ ಇವತ್ತಿಗೂ ನಮ್ಮ ಸಮಾಜವನ್ನ ನಿಶಕ್ತ ಮಾಡಿಸುವಂತ ರೋಗಗಳು ಇವತ್ತಿಗೆ. ಡಾಕ್ಟರ್ ಇದೆಲ್ಲ ಸಂಘಟನೆ ಮೂಲಕ ಉತ್ತರ ಕೊಡಬೇಕಂತ ಮಾರ್ಗವನ್ನು ಕಂಡಿಡು. ಹಿಂದೂ ಸಮಾಜ ಸಂಘಟಿತ ಆದರೆ ಮಾತ್ರ ಇದಕ್ಕೆಲ್ಲ ಸರಿಯಾದ ಉತ್ತರ ಪರಿಹಾರ ಸಿಕ್ತ. ಅದಕ್ಕೆ ಏನ್ ಮಾಡಬೇಕು? ಈ ಹಿಂದೂ ಸಮಾಜವನ್ನು ಸಂಘಟನೆ ಮಾಡೋರು ಯಾರು? ನಮ್ಮವರೇ, ನಾವೇ. ಈ ರೀತಿ ಸಮಾಜವನ್ನ ಸಂಘಟನೆ ಮಾಡುವಂತಹ ಕಾರ್ಯಕರ್ತರ ಪಡೆಯನ್ನು ನಾವು ನಿರ್ಮಾಣ ಮಾಡಬೇಕು. ಅಂತಹ ಕಾರ್ಯಕರ್ತರ ಸಂಘಟನೆಯನ್ನು ಆರಂಭ ಮಾಡಬೇಕು ಅಂತ ಡಾಕ್ಟರ್ ಜಿ ಪ್ರಯತ್ನ ಮಾಡಿದರು. ಕಾಂಗ್ರೆಸ್ನೊಳಗಿದ್ದಾಗ ಪ್ರಯತ್ನ ಮಾಡಿದರು, ಬೆಂಬಲ ಸಿಗಲಿಲ್ಲ ಅವರಿಗೆ. ಸೇವಾದಳವನ್ನ ಶುರು ಮಾಡಿದಂತ ನಾಸು ಹರ್ಡಿಕರ್ ಅವರು ಒಂದ್ಸಲ ಡಾಕ್ಟರ್ ಜಿ ಭೇಟಿಯಾದಾಗ ಹೇಳ್ತಾರೆ, ನಾನು ಈ ಪ್ರಯತ್ನ ಮಾಡಿಲ್ಲಪ್ಪ, ನನಗೂ ಬೆಂಬಲ ಸಿಗ್ಲಿಲ್ಲ ಅಂತ ಹೇಳಿ. ಡಾಕ್ಟರ್ ಜಿ ಸ್ವತಂತ್ರವಾಗಿ ವಿಚಾರ ಮಾಡಿದರು. ಹಿಡಿಯಷ್ಟು ಹುಡುಗರನ್ನು ಸೇರಿಸಿಕೊಂಡು 1925 ವಿಜಯದಶಮಿ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆರಂಭ ಮಾಡಿದರು. ಭೂಮಿ ಕೊಡದೆ ಮಹಾಮಂಗಳಕರವಾದ ಪುಣ್ಯ ಭೂಮಿ. ಪತತ್ವೇಷ ಕಾಯುವ ನಮಸ್ತೆ ನಮಸ್ತೆ. ದೇಹ ನಿನಗೆ ಅರ್ಪಿತವಾಗಲಿ ಅಂತ ಪ್ರತಿನಿತ್ಯ ನಾವು ಪ್ರಾರ್ಥನೆ ರಾಷ್ಟ್ರಭಕ್ತಿಯ ಭಾವವನ್ನು ತುಂಬಿಕೊಡ್ತೀವಿ.
ಶಾಖೆಗೆ ಬಂದಂತ ಸ್ವಯಂ ಸೇವಕನಲ್ಲಿ ಈ ಎಲ್ಲ ಭಾವಗಳು ನಿರ್ಮಾಣ ಆಗ್ತವೆ. ಗೊತ್ತಿಲ್ಲದಂತಾನೆ ದೇಶ, ಧರ್ಮ, ಸಂಸ್ಕೃತಿ, ಸಮಾಜವನ್ನ ಅವನು ಅಭಿಮಾನದಿಂದ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲ ದೇಶ ನಂದು, ನನ್ನ ಬಾಂಧವರು, ನಾವೆಲ್ಲರೂ ಒಂದು ನನ್ನ ಭಾವ. ಯಾವುದು ಜಾತಿ ಇಲ್ಲ, ಎಂಥದಿಲ್ಲ, ನಾವೆಲ್ಲರೂ ಹಿಂದೂ ಒಂದು. ಜಾತಿ ಅನ್ನುವ ಗೆರೆಯನ್ನ ಹಿಂದೂ ಅನ್ನುವ ದೊಡ್ಡ ಗೆರೆಯಿಂದ ಸಣ್ಣದು ಮಾಡಿಬಿಟ್ಟಿವಿ ನಾವು ಇವತ್ತು. ಇಲ್ಲಿ ಕುಳಿತಿರ್ತಕ್ಕಂಥ ಸಾವಿರಾರು ಜನ ಸ್ವಯಂ ಸೇವಕರು ಯಾವ ಜಾತಿ